ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ನಮ್ಮ ರೈತ ಬಾಂಧವರಿಗೆ ಅನುಕೂಲವಾಗುವಂತಹ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ಸಹ ಈ ಮಾಸ ಭವಿಷ್ಯದ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಮೊದಲನೇದಾಗಿ ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ಜೂನ್ ತಿಂಗಳಲ್ಲಿ ಮೊದಲನೇದಾಗಿ 1ನೇ ತಾರೀಕು 6ನೇ ತಿಂಗಳು 2024ಕ್ಕೆ ಕುಜ ತನ್ನ ಸ್ವಕ್ಷೇತ್ರವಾದಂತಹ ಮೇಷ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 12ನೇ ತಾರೀಕು 6ನೇ ತಿಂಗಳು 2024ಕ್ಕೆ ಶುಕ್ರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 6ನೇ ತಿಂಗಳು 2024ಕ್ಕೆ ರವಿ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 6ನೇ ತಿಂಗಳು 2024 ಅಂದ್ರೆ ಅದೇ ದಿವಸ ಬುಧ ಸಹ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 29ನೇ ತಾರೀಕು 6ನೇ ತಿಂಗಳು 2024ಕ್ಕೆ ಬುಧ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಒಂದು ರಾಶಿಗಳ ರಾಶಿಗಳಿಗೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನ ಪಡೆದುಕೊಳ್ಳಬಹುದು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ಕಾಲಕ್ಕೆ ಮಳೆಯು ತುಂಬಾ ಚೆನ್ನಾಗಿ ಆಗಬೇಕು. ಅದರಲ್ಲೂ ಜೂನ್ ತಿಂಗಳು ಅಂತ ಹೇಳ್ತಾ ಇದ್ರೇನೆ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳು ಯಥೇಚ್ಛವಾಗಿರ್ತಕ್ಕಂತಹ ಮಳೆಯು ಆಗಬೇಕು. ಮಳೆ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ಮಳೆ ಚೆನ್ನಾಗಿ ಆಗಬೇಕು. ರೈತರಿಗೆ ಬಿತ್ತನೆಗೆ ಅವಕಾಶವಾಗಬೇಕು. ಮಳೆ ಯಾವಾಗ ಬರುತ್ತೆ ಗೊತ್ತಾಗಬೇಕು ಅಲ್ವಾ? ಹಾಗಾಗಿ ಮಳೆ ಬರತಕ್ಕಂತಹ ದಿನಾಂಕಗಳನ್ನ, ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದು, ಯಾವ ನಕ್ಷತ್ರದ ಮಳೆ ಬರಬಹುದು ಅನ್ನೋದನ್ನ ನೋಡೋಣ. ಜೂನ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ರೋಹಿಣಿ ಮಳೆ ಇರ್ತದೆ. ಈ ರೋಹಿಣಿ ಮಳೆಯು ತುಂಬಾ ಸಾಧಾರಣವಾಗಿರ್ತಕ್ಕಂತಹ ಮಳೆಯನ್ನ ಕೊಡುತ್ತೆ. ಅತ್ಯಂತ ತುಂಬಾ ಚೆನ್ನಾಗಿರ್ತಕ್ಕಂತಹ ಮಳೆಯ ಅವಕಾಶವನ್ನೇನು ಈ ರೋಹಿಣಿ ಮಳೆ ಕೊಡೋದಿಲ್ಲ. ಅದೇ ರೀತಿಯಾಗಿ 7ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಮೃಗಶಿರಾ ಮಳೆ ಇರುತ್ತೆ. ಈ ಮೃಗಶಿರಾ ನಕ್ಷತ್ರದ ಮಳೆಯೂ ಸಹ ಅತ್ಯಂತ ಸಾಧಾರಣವಾದ ಮಳೆಯನ್ನೇ ಕೊಡುತ್ತೆ ಹೊರತು ಉನ್ನತವಾಗಿರ್ತಕ್ಕಂತಹ ಮಳೆಯನ್ನ ಏನು ಕೊಡಲ್ಲ. ಕಾರಣ ಬುಧ ಅಸ್ತಂಗತನಾಗಿರ್ತಾನೆ, ಶುಕ್ರ ಸಾಮೀಪ್ಯವಿರ್ತದೆ. ಬುಧ ಶುಕ್ರ ಸಾಮೀಪ್ಯವಿದ್ದಾಗ ಖಂಡವೃಷ್ಟಿಯಾಗಬೇಕು. ಆದ್ರೆ ಇಲ್ಲಿ ಬುಧನ ಅಸ್ತಂಗತ ಪ್ರಭಾವದಿಂದಾಗಿ ಮಳೆಯು ಅಷ್ಟೊಂದು ಸದೃಢ ಪ್ರಮಾಣದಲ್ಲಿ ಆಗಲ್ಲ, ಸಾಧಾರಣವಾಗಿ ಆಗ್ತದೆ. ಅದಾದ ನಂತರ ಈ ತಿಂಗಳಲ್ಲಿ ಮಳೆ ಬರ್ತಕ್ಕಂತಹ ದಿನಾಂಕಗಳು ಯಾವ್ಯಾವುದು ಅನ್ನೋದನ್ನು ಗಮನಿಸೋಣ. ಮಳೆಯ ದಿನಾಂಕಗಳನ್ನ ನೋಡಿದ ಸಂದರ್ಭದಲ್ಲಿ 1, 2, 5, 6, 9, 10, 11, 12, 13, 14, 15, 16, 23, 24, 25, 26, 27, 28, 29 ಈ ದಿನಾಂಕಗಳಂದು ಮಳೆಯಾಗುವ ಸಾಧ್ಯತೆಗಳಿದ್ದಾವೆ. ಆದರೆ ಈ ಮಳೆ ಎಲ್ಲವೂ ಸಹ ಸಾಧಾರಣವಾಗಿರ್ತಕ್ಕಂತಹ ಮಳೆಯಾಗಿರುತ್ತೆ ಹೊರತು ಅಷ್ಟೊಂದು ಸಂತೃಪ್ತಿದಾಯಕವಾಗಿರ್ತಕ್ಕಂತಹ ಮಳೆ ಆಗಿರಲ್ಲ. ಈ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗತ್ತೆ ಅನ್ನೋದನ್ನ ಆಯಾ ತಿಂಗಳ ಮಾಸ ಭವಿಷ್ಯ ಬಂದ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಬರ್ತೇವೆ. ಆಯಾ ತಿಂಗಳ ಮಾಸ ಭವಿಷ್ಯವನ್ನು ಸಹ ನೀವು ತಪ್ಪದೇ ನೋಡ್ತಾ ಇರಿ. ನಮ್ಮ ರೈತ ಬಾಂಧವರೆಲ್ಲರಿಗೂ ಸಹ ಅನುಕೂಲವಾಗಬೇಕು. ನೀರಿಗೆ ಬಂದಿರತಕ್ಕಂತಹ ತಾತ್ವಾರ ಹೋಗಬೇಕು. ಜಲಕ್ಷಾಮಗಳು ನಿರ್ಮೂಲನೆಯಾಗಬೇಕು. ದೇವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗಬೇಕು. ಹಾಗಾಗಿ ದೇವರ ಸಂಪೂರ್ಣ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥನೆ
ಪ್ರಾರ್ಥನೆಯನ್ನು ಮಾಡ್ತಾ ಈಗ ಮಾಸ ಭವಿಷ್ಯದ ಕಡೆ ಗಮನ ಕೊಡೋಣ. ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗುತ್ತವಪ್ಪ ಅಂತಂದ್ರೆ, ಈ ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆದ್ರೆ ಸರಿಯಾದ ಸಮಯಕ್ಕೆ ಸಿಗಬೇಕಾಗಿರ್ತಕ್ಕಂತಹದ್ದು ಸಿಕ್ಕಲ್ಲ. ಅರ್ಥಾತ್ ಲಾಭಗಳಿಗೇನು ಕೊರತೆ ಇಲ್ಲ, ಹಣದ ಆಗಮನ ಆಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅತ್ಯಂತ ಎಲ್ಲ ವಿಚಾರಗಳಲ್ಲೂ ಕಾರ್ಯ ಸಾಧನೆಯನ್ನ ಮಾಡ್ಕೊಳ್ತೀರಿ. ಏನೇನು ಕೆಲಸಗಳು ನಡಿಬೇಕು ಅದೆಲ್ಲವೂ ಸಹ ನಡೆಯುತ್ತಾನೆ ಹೋಗುತ್ತವೆ. ಆದ್ರೆ ಅಂದುಕೊಂಡ ಸಮಯಕ್ಕಾಗಲ್ಲ. ಕಾರಣ ನೋಡಿ, 1ನೇ ತಾರೀಕಿನಂದು ಕುಜ ನಿಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ, ಸ್ವಂತ ರಾಶಿಗೆ ಬರ್ತಾ ಇದ್ದಾನೆ. ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ಉತ್ತಮವಾದ ಸಂಗತಿಯೇ ಆದರೂ ಶನಿ ದೃಷ್ಟಿಗೆ ಒಳಪಡ್ತಾ ಇದೆ. ಕುಜನ ಮೇಲೆ ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಂದುಕೊಂಡ ಸಮಯಕ್ಕೆ ನಿಮಗೆ ಕಾರ್ಯಗಳು ಸಾಧನೆ ಆಗೋದಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ಸಹ ಹರಸಾಹಸ ಪಟ್ಟ ನಂತರದಲ್ಲಿ ಯಶಸ್ಸು ಪಡೆಯಬೇಕಾಗುತ್ತೆ. ವೆಚ್ಚಗಳು ಅಷ್ಟೇ ಆದಾಯಕ್ಕೆ ಸರಿಸಮಾನವಾಗಿ ಇರುತ್ತೆ. ಮಾನಸಿಕ ದುಗುಡಗಳು, ಕಷ್ಟಗಳು, ಮನಸ್ಸಿಗೆ ಸಂಬಂಧಪಟ್ಟಂತಹ ಕಷ್ಟಗಳು, ನಷ್ಟಗಳು ಮುಂದುವರಿತಾನೆ ಹೋಗುತ್ತೆ. ಅದೇ ರೀತಿಯಾಗಿ ಒಂದಿಷ್ಟು ಅತೃಪ್ತಿಯ ಮನೋಭಾವ ಕಾಡ್ತಾನೆ ಹೋಗುತ್ತೆ. ವಿರೋಧಿಗಳಿಂದ ಒಂದ್ ಸ್ವಲ್ಪ ತೊಂದರೆ, ಆದ್ರೆ ನಿಮ್ಗೆ ಹಣದ ಮುಗ್ಗಟ್ಟೇನು ಈ ತಿಂಗಳ ಬರೋದಿಲ್ಲ. ಆರ್ಥಿಕವಾಗಿ ಪ್ರಬಲರೇ ಆಗಿರ್ತೀರಿ, ಸಫಲರೇ ಆಗಿರ್ತೀರಿ. ಸಂಪಾದನೆ ಮಾಡಿದ್ದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಆದ್ರೆ ಖರ್ಚಾಗುತ್ತೆ. ಉಳಿಸ್ಕೊಳ್ಳೋಕೆ ಯಾಕೆ ಇರ್ಬೇಕು ಹೇಳಿ? ಸಂಪಾದನೆ ಮಾಡೋದೇ ಖರ್ಚು ಮಾಡೋಕೆ ಅಂತಂದ ಮೇಲೆ ಸಾಲ ಮಾಡ್ಕೊಂಡು ಖರ್ಚು ಮಾಡದೇ ಇದ್ರೆ ಸಾಕು. ಕೆಲವೊಮ್ಮೆ ನಂಬಿಕೆ ದ್ರೋಹಗಳಾಗ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಇದೆ. ತುಂಬಾ ಜಾಗೃತೆಯಾಗಿ ಇರಿ. ಅದೇ ರೀತಿಯಾಗಿ ಆಸ್ತಿ ಪಾಲು ಆಗತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಇದೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿ ಪಾಲಿಗೆ ಬಂದು ನಿಂತ್ಕೊಂಡಿದೆ, ಪಾಲು ಕೊಡ್ತಾ ಇಲ್ಲ, ಅದರಿಂದ ಏನೋ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ ಅಂತಂದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಆ ಆಸ್ತಿಗಳು ಪಾಲಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಯು ಕೈ ಸೇರ್ತಕ್ಕಂತಹದ್ದು. ಸ್ವಲ್ಪ ಸ್ಥಿರ ಆಸ್ತಿಯ ಸಂಪನ್ಮೂಲದ ಕ್ರೋಢೀಕರಣ ಉಂಟಾಗುವ ಸಾಧ್ಯತೆಗಳು ಅಧಿಕವಾಗಿದೆ. ಅಂದ್ರೆ ಮನೆ ಕೊಂಡ್ಕೋಬಹುದು, ನಿವೇಶನಗಳನ್ನ ಕೊಂಡ್ಕೋಬಹುದು, ಜಮೀನುಗಳನ್ನ ಕೊಂಡ್ಕೋಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಅವಕಾಶಗಳು ಇದ್ದಾವೆ. ಸ್ವಲ್ಪ ವಿರೋಧಿಗಳಿಂದ ಜಾಗೃತೆಯಾಗಿರಿ. ಜೊತೆಗೇ ಇದ್ದು ನಂಬಿಸಿ ಮೋಸ ಮಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಜಾಗೃತೆಯಾಗಿರಿ. ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಇವರೇ ಹಾಳು ಮಾಡೋಕ್ಕೂ ಶುರು ಮಾಡ್ತಾರೆ. ತುಂಬಾ ಹುಷಾರಾಗಿರ್ಬೇಕು. ನಿಮ್ಮ ಒಳಗುಟ್ಟುಗಳನ್ನ ಯಾರಿಗೂ ಹೇಳ್ಕೋಕೂಡುದು. ಈ ತಿಂಗಳಂತಲ್ಲ, ಯಾವುದೇ ರಾಶಿಯವರಾಗಿರ್ಲಿ, ನಿಮ್ಮ ಗುಟ್ಟುಗಳನ್ನ ನೀವು ಭದ್ರ ಮಾಡ್ಕೊಂಡ್ರೆ ನಿಮ್ಮ ಜೀವನ ಭದ್ರ. ನಿಮ್ ಗಾಳಿ ಗಂಟ್ಲನ್ನ ನೀವೇ ಗಾಳಿ ತೂರ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಖಂಡಿತವಾಗಿ ಯಾರು ಉದ್ಧಾರ ಆಗೋದಿಲ್ಲ. ಇವತ್ತೆಲ್ಲರೂ ಆತ್ಮೀಯರೇ, ಪ್ರತಿಯೊಬ್ಬರೂ ನಿಮಗಿಂದು ಆತ್ಮೀಯರು. ಆದ್ರೆ ನಾಳೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಇವತ್ತು ಸಂತೋಷದ ಕೂಟದಲ್ಲಿ ಇರ್ತಕ್ಕಂಥವರೇ ನಾಳೆ ನಿಮ್ಮನ್ನ ಸಂಕಷ್ಟದ ಕೂಪಕ್ಕೆ ತಳ್ಳಿಬಿಡ್ತಾರೆ. ಹುಷಾರು. ಅಪರಿಚಿತ ವ್ಯಕ್ತಿ ನಮ್ಗೆ ಏನೋ ತೊಂದರೆ ಕೊಡ್ಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಅವ್ರ ಮೇಲೆ ನಮ್ಗೆ ಒಂದು ಆತಂಕ ಇರ್ತದೆ, ಅಥವಾ ಅವ್ರಿಗೆ ನಮ್ಮ ಮೇಲೆ ಒಂದು ಆತಂಕವಿರ್ತದೆ. ಪರಿಚಿತರೇ ನಮ್ಮನ್ನ ಹಾಳು ಮಾಡೋದು. ಜಾಗೃತಿ. ಬೇರೆಯವರ ಸಂಕಷ್ಟ ಅಂತಃಕರಣ ಕಲಕುತ್ತೆ. ಆದ್ರೆ ನಿಮ್ಮ ಸಂಕಷ್ಟಕ್ಕೆ ಅಂತಃಕರಣ ಕಲಕತಕ್ಕಂತಹ ಮನಸ್ಸುಗಳು ನಿಮ್ಮ ಸುತ್ತ ಇರಲ್ಲ. ಇದು ಕಲಿಯುಗದ ವಾಸ್ತವ ಸತ್ಯ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಬೇರೆಯವರಿಗೆ ಕಷ್ಟ, ಬೇರೆಯವರಿಗೆ ಸಂಕಷ್ಟ. ಗುರುಗಳೇ, ನಾನು ಬೇರೆಯವ್ರಿಗೆ ಸಹಾಯ ಮಾಡಿದ್ದೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ದೆ ತಪ್ಪ ಅಂತ ಹೇಳಿದ್ರೆ ಹೌದು, ಅದು ನಿನ್ ತಪ್ಪೇ. ನೀ ಯಾರು ಸಹಾಯ ಮಾಡಕ್ಕೆ? ನೀನ್ ಯಾರು ಸಹಾಯ ಮಾಡೋದಕ್ಕೆ?
ನೀನು ಸಹಾಯ ಮಾಡಿದ್ದೀಯಾ ಅಂತಂದ ಮೇಲೆ ಸಹಾಯವಾಗಿಯೇ ಉಳಿದು ಬಿಡೋದು ತುಂಬಾ ಒಳ್ಳೆಯದು. ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಾನು ಸಹಾಯ ಮಾಡಿದೆ ನನಗೆ ಕೆಡಕಾಗ್ತಿದೆ, ನಾನು ಸಹಾಯ ಮಾಡಿದೆ ನನಗೆ ಕೆಡಕಾಗ್ತಿದೆ ಅಂದ್ರೆ ಸಹಾಯ ಪರೋಪಕಾರ ಮಾಡಿದ್ದು ಗೊತ್ತಾಗ್ಲೇಬಾರ್ದು. ಆ ರೀತಿಯಾಗಿದ್ದಾಗಲೇ ಚಂದ. ಆ ರೀತಿಯಾಗಿ ನಿಮ್ಗೆ ನಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಮಾಡಕ್ಕೆ ಹೋಗೋದು ಬೇಡ. ಅದು ಅಲ್ಲದೆ ಬೇರೆಯವರ ಸಂಕಷ್ಟಕ್ಕೆ ಕರಗಿ ನೀವು ಸಂಕಷ್ಟಕ್ಕೆ ಸಿಲುಕು ಹಾಕೊಳ್ಳೋದು ತಪ್ಪು. ಅದನ್ನು ಸ್ವಲ್ಪ ಜಾಗ್ರತೆ ಪ್ರತಿಯೊಬ್ಬರು ನೋಡ್ಕೋಬೇಕು. ಅದೇ ರೀತಿಯಾಗಿ ಕುಟುಂಬಕ್ಕೆ ಸಂಬಂಧಿಸಿದಂತಹ ಮಾತುಕತೆಗಳಲ್ಲಿ ಒಂದು ಶುಭ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ, ವ್ಯವಸಾಯಗಾರರಿಗೆ ಬಹಳಷ್ಟು ಪ್ರಗತಿ. ಧನದ ಸಹಾಯವೂ ಸಹ ಬೇರೆಯವರಿಂದ ನಿಮಗೆ ಸಿಗತ್ತೆ. ವಿದೇಶ ಪ್ರಯಾಣ ಮತ್ತು ಪ್ರವಾಸ ಯೋಗವನ್ನ ಮೇಷರಾಶಿಯವರು ಅನುಭವಿಸ್ತೀರಿ. ವಿದೇಶಗಳಲ್ಲಿ ಉನ್ನತವಾದಂತಹ ವ್ಯಾಸಂಗವನ್ನ ವಿದ್ಯಾರ್ಥಿಗಳು ಪಡ್ಕೊಳ್ಳೋದಕ್ಕೂ ಸಹ ಸಾಧ್ಯವಾಗುತ್ತೆ. ಉದ್ಯೋಗದಲ್ಲಿ ಉನ್ನತಿಯನ್ನ ಕಾಣ್ತೀರಿ. ಸ್ಥಳದ ಬದಲಾವಣೆಗಳನ್ನು ಸಹ ನೀವು ನಿರೀಕ್ಷೆ ಮಾಡಬಹುದು. ಅದೇ ರೀತಿಯಾಗಿ ತುಂಬಾನೇ ನಿಮ್ಮ ಮನಸ್ಸಿಗೆ ಸಂತಸವಾಗುವಂತಹ ವಾತಾವರಣದ ಘಟನೆಗಳು ಉತ್ತರಾರ್ಧದಲ್ಲಿ 20ನೇ ತಾರೀಕು ಕಳೆದ ನಂತರದಲ್ಲಿ ಬಹಳ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಹಿಂದು ಮುಂದು ಆಗ್ತಾ ಇರುತ್ತೆ. ಜಾಗೃತೆಯಾಗಿರಿ. ಏನು ಯೋಚನೆ ಮಾಡೋದು ಬೇಡ. ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ. ಈ ತಿಂಗಳು ನಿಮಗೆ ಅತ್ಯಂತ ಶುಭವನ್ನ ತಂದುಕೊಡ್ತಕ್ಕಂತಹ ದಿನಾಂಕಗಳನ್ನ ನೋಡಿದ್ರೆ 1, 5, 6, 15, 17, 28, 29 ಈ ದಿನಾಂಕಗಳು ಬಹಳ ಶುಭವಾಗಿರ್ತಕ್ಕಂತಹ ದಿನಾಂಕಗಳಾಗಿದ್ದಾವೆ ನಿಮಗೆ. ಅದೇ ರೀತಿಯಾಗಿ ಪರಿಹಾರ ಏನ್ ಮಾಡ್ಕೊಳ್ಬೇಕು ಗೊತ್ತಿದೆ. ಸಾಮಾಜಿಕ ಪರಿಹಾರ. ನಿಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಒಂದಷ್ಟು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಅದೇ ರೀತಿಯಾಗಿ ಒಂದು ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕುಡಿಯುವ ನೀರಿನ ಸೆಲೆ ಸಿಕ್ಕಾಗುತ್ತೆ. ಅಯ್ಯೋ, ಬೇಸಿಗೆ ಕಾಲದಲ್ಲಿ ಮಾತ್ರನೇ ನಾವು ಇಡಬೇಕು, ಮಳೆಗಾಲದಲ್ಲಿ ಯಾಕೆ ಬೇಕು ಅನ್ನುವಂತಹ ಮನೋಭಾವ ಬೇಡ. ಕಾಲ ಯಾವುದೇ ಆದ್ರೇನು ಬರೋ ಮಳೆ ಮೇಲಿಂದ ಸುರಿಯತ್ತಷ್ಟೇ. ನಿಂತ್ಕೊಳ್ಳೋದಾದ್ರೂ ಎಲ್ಲಿ? ಹರಿದು ಹೋಗತ್ತೆ, ಮೋರಿಗೆ ಸೇರ್ಕೊಳ್ಳುತ್ತೆ, ಭೂಮಿ ಹಿಂಗತ್ತೆ. ಅದು ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಭೂಮಿ ಹಿಂಕೊಳ್ಳೋದು ಅಂತಂದ್ರೆ ಭಾರಿ ಕಷ್ಟ. ಅದೆಲ್ಲ ಮೋರಿಗೆ ಹೋಗ್ತದೆ. ಎಷ್ಟೋ ಬಾರಿ ಮೋರಿಗೆ ಹೋಗ್ತೋ ಇಲ್ವೋ ಗೊತ್ತಿಲ್ಲ, ಮನೆಗಳನ್ನಂತೂ ನುಗ್ಗಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಒಂದಿಷ್ಟು ದಯೆ ತೋರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅವುಗಳ ಪ್ರಾಣಕ್ಕೆ ತುಂಬಾ ಉಪಕಾರವಾಗ್ತಕ್ಕಂಥ ಕೆಲಸವಾಗ್ತದೆ. ದೇವರೇ ಮೆಚ್ಚಿಕೊಳ್ತಕ್ಕಂಥ ಕೆಲಸವಾಗುತ್ತೆ. ದೇವರನ್ನ ಮೆಚ್ಚಿಸೋದು ಬಿಟ್ಟು ದೇವರು ನಿಮ್ಮನ್ನ ಮೆಚ್ಚಿಕೊಳ್ಳುವ ಹಾಗೆ ಕೆಲಸವನ್ನ ಮಾಡಿ. ನವನಾಗ ಸ್ತೋತ್ರದ ಪಠಣ, ಸುಬ್ರಹ್ಮಣ್ಯ ದೇವರ ಪೂಜೆ, ಸುಬ್ರಹ್ಮಣ್ಯ ದೇವರ ಆರಾಧನೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 7 ಎಳನೀರನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವುದು ಈ ತಿಂಗಳ ಆಧ್ಯಾತ್ಮಿಕ ಪರಿಹಾರ. ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮೇಷ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.